ಹೊನ್ನಾವರ ಪಟ್ಟಣದಲ್ಲಿ ಹಾದು ಹೋಗಿರುವ ರಾಷ್ಟ್ರೀಯ ಹೆದ್ದಾರಿ 66ರ ಶ್ರೀದೇವಿ ಆಸ್ಪತ್ರೆಯ ಎದುರಿಗಿನ ಚತುಷ್ಪಥ ರಸ್ತೆ ಕಾಮಗಾರಿ ಅವಾಂತರದಿಂದ ಇಲ್ಲಿನ ಪೆದ್ರು ಪೋವೆಡಾ ವಿಶೇಷ ಶಾಲೆಗೆ ಅಪಾಯ ಎದುರಾಗಿದೆ. ರಾಷ್ಟ್ರೀಯ ಹೆದ್ದಾರಿ 66ರ ಚತುಷ್ಪಥ ರಸ್ತೆ ನಿರ್ಮಾಣಕ್ಕಾಗಿ ಐಆರ್ಬಿ ಕಂಪನಿ ಕಲ್ಲು ಮಣ್ಣು ಸುರಿದು ರಸ್ತೆ ಅಗಲೀಕರಣ ಮಾಡಿತ್ತು. ಕೆಲವೆಡೆ ಶಿಲೆಕಲ್ಲುಗಳಿಂದ ರಸ್ತೆ ಪಿಚಿಂಗ್ ನಿರ್ಮಿಸಿದರೆ ಇನ್ನು ಕೆಲವೆಡೆ ಕೆಂಪು ಬಂಡೆಕಲ್ಲುಗಳಿಂದ ಪಿಚಿಂಗ್ ನಿರ್ಮಿಸಿದ್ದಾರೆ. ಇದು ಕೂಡ ಸಮರ್ಪಕ ರೀತಿಯಲ್ಲಿ ನಿರ್ಮಿಸದ ಕಾರಣ ಈಗಾಗಲೇ ಕೆಲವು ಕಲ್ಲುಗಳು ಪಿಚಿಂಗ್ನಿಂದ ಹೊರಬಿದ್ದು ರಸ್ತೆ ಪಕ್ಕದ ಮನೆಯ ತೋಟದಲ್ಲಿ ಬಿದ್ದಿದೆ. ಪೆದ್ರು ಪೋವೆಡಾ ವಿಶೇಷ ಶಾಲೆಗೆ ತೆರಳುವ ಕಾಲು ಹಾದಿಯ ಮಾರ್ಗವು ಧಾರಾಕಾರ ಮಳೆಯಿಂದಾಗಿ ರಭಸವಾಗಿ ನೀರು ಹರಿದು ಕಾಲು ಹಾದಿಯ ಮಣ್ಣುಗಳು ಕೊಚ್ಚಿಕೊಂಡು ಹೋಗಿದೆ. ಅಲ್ಲಲ್ಲಿ ತಗ್ಗುಗಳು, ಕಂದಕ ನಿರ್ಮಾಣವಾಗಿದೆ. ಪರಿಣಾಮ ವಿಶೇಷ ಶಾಲೆಗೆ ತೆರಳುವ ಮಕ್ಕಳಿಗೂ ಅಪಾಯಕ್ಕೆ ಎಡೆಮಾಡಿಕೊಟ್ಟಂತಾಗಿದೆ. ಶಾಲೆಯ ಜಾರುಬಂಡಿ, ಆಟದ ಮೈದಾನ, ಕಾಂಪೌಂಡ್ಗೂ ಹಾನಿಯಾಗಿದೆ. ಮುಂದಿನ ದಿನಗಳಲ್ಲಿ ಧಾರಾಕಾರ ಮಳೆ ಮುಂದುವರೆದು ರಸ್ತೆಗೆ ಹಾಕಿದ ಮಣ್ಣು ಆಕಸ್ಮಿಕವಾಗಿ ಕುಸಿತ ಕಂಡಲ್ಲಿ ಶಾಲೆಗೆ ಹಾನಿ ಆಗುವ ಲಕ್ಷಣವಿದೆ. ಈ ಬಗ್ಗೆ ಪೆದ್ರು ಪೋವೆಡಾ ವಿಶೇಷ ಶಾಲೆಯ ಪ್ರಾಂಶುಪಾಲರಾದ ಫ್ಲಾವಿಯಾ ಗೊನ್ಸಾವ್ಲಿಸ್ ನುಡಿಸಿರಿ ವಾಹಿನಿಯೊಂದಿಗೆ ಮಾತನಾಡಿ, ಕಳೆದ 39 ವರ್ಷಗಳಿಂದ ಶಾಲೆ ನಡೆಸಿಕೊಂಡು ಬರಲಾಗಿದೆ. ರಸ್ತೆ ಅಗಲೀಕರಣ ಕಾರಣದಿಂದ ಶಾಲಾ ಮೈದಾನ ಅಸ್ತವ್ಯಸ್ತವಾಗಿದೆ. ಈ ಹಿಂದೆ ಕಾಲುದಾರಿ ನಿರ್ಮಿಸಲಾಗಿದ್ದು ಧಾರಾಕಾರ ಮಳೆಯ ಕಾರಣ ಈ ಕಾಲುದಾರಿ ಕೊಚ್ಚಿ ಹೋಗಿ ಶಾಲಾ ಕಾಂಪೌಂಡ್ ಕುಸಿದಿದೆ. ರಸ್ತೆಯ ಮಣ್ಣು ಶಾಲಾ ಆವರಣದಲ್ಲಿ ತುಂಬಿ ತೀರಾ ಅನಾನುಕೂಲವಾಗಿದೆ. ಈ ಬಗ್ಗೆ ಕ್ರಮ ಕೈಗೊಳ್ಳಲು ಶಾಸಕ ದಿನಕರ್ ಶೆಟ್ಟಿಯವರಲ್ಲಿ ಮನವಿ ಮಾಡಲಾಗಿದ್ದು, ಭೇಟಿ ನೀಡಿ ಪರಿಶೀಲಿಸಿ ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದ್ದಾರೆ ಎಂದರು. ಶಾಲೆ 39 ವರ್ಷಗಳಿಂದ ನಡೆಯುತ್ತಿದೆ. ಈಗ ರಸ್ತೆ ಅಗಲೀಕರಣ ಕಾರಣ ಶಾಲಾ ಮೈದಾನ ಅಸ್ತವ್ಯಸ್ತೆಯಾಗಿದೆ. ಇಲ್ಲಿ ಕಚ್ಚಾ ಕಾಲುದಾರಿಯನ್ನು ನಿರ್ಮಿಸಲಾಗಿದ್ದು ಧಾರಾಕಾರ ಮಳೆಯ ಕಾರಣ ಈ ದಾರಿಯು ಕೊಚ್ಚಿ ಹೋಗಿ ನೀರಿನ ಪ್ರವಾಹದಿಂದ ಶಾಲಾ ಕಾಂಪೌಂಡ್ ಕುಸಿದಿದೆ ಹಾಗೂ ರಸ್ತೆಯ ಮಣ್ಣು ಶಾಲಾ ಆವರಣದಲ್ಲಿ ತುಂಬಿ ತೊಂದರೆಯಾಗುತ್ತಿದೆ ಹಾಗೂ ಶಾಲಾ ಕಟ್ಟಡಕ್ಕೂ ಹಾನಿಯಾಗುವ ಸಂಭವ ಉಂಟಾಗಿದೆ. ಇದರ ಬಗ್ಗೆ ಕ್ರಮ ಕೈಗೊಳ್ಳಲು ಮನವಿ ನೀಡಲಾಗಿದೆ. ಮಾನ್ಯ ಶಾಸಕರಾದ ಶ್ರೀ ದಿನಕರ್ ಶೆಟ್ಟಿಯವರು ಈ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ಕ್ರಮ ಕೈಗೊಳ್ಳುವುದು ತಿಳಿಸಿದ್ದಾರೆ. ಶಾಲಾ ಎದುರುಗಡೆಯಿಂದ ಮೊದಲಿನಿಂದಲೂ ಕಾಲುದಾರಿಯಿದ್ದು ಮುಂದೆಯೂ ಕೂಡ ಶಾಲಾ ಮೈದಾನಕ್ಕೆ ತೊಂದರೆಯಾಗದಂತೆ ವಾಹನ ಓಡಲು ರಸ್ತೆ ನಿರ್ಮಿಸದೆ ಹೊಸ ಕಾಲುದಾರಿಯನ್ನೇ ನಿರ್ಮಿಸಲು ಕೋರಿಕೆ. ಇಲ್ಲದಿದ್ದಲ್ಲಿ ಮಕ್ಕಳಿಗೆ ಆಟಕ್ಕೆ ಜಾಗ ಅಭಾವವಾಗಲಿದೆ. ಆದ್ದರಿಂದ ಕಾಲುದಾರಿಯನ್ನೇ ನಿರ್ಮಿಸಲು ವಿನಂತಿ. ಒಟ್ಟಿನಲ್ಲಿ ಪೆದ್ರು ಪೋವೆಡಾ ವಿಶೇಷ ಶಾಲೆ ಆಗಿರುವುದರಿಂದ ಅತಿ ಹೆಚ್ಚಿನ ಮುತುವರ್ಜಿ ವಹಿಸುವುದು ಅವಶ್ಯಕವಾಗಿದೆ. ಅನಾಹುತ ಸಂಭವಿಸಿದ ಮೇಲೆ ಪರಿಹಾರ ಕ್ರಮ ಕೈಗೊಳ್ಳುವುದಕ್ಕಿಂತ ಮೊದಲೇ ಮುನ್ನೆಚ್ಚರಿಕೆ ವಹಿಸಬೇಕಿದೆ. ನಾಗರಾಜ್ ನಾಯ್ಕ್, ನುಡಿಸಿರಿ ನ್ಯೂಸ್, ಹೊನ್ನಾವರ.